ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ರೀಬರ್ತ್ ಆ್ಯಂಡ್ ಸೆಕೆಂಡ್ ಚಾನ್ಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಕೂಡ ಈ ಕನೆಕ್ಷನ್ ಬಗ್ಗೆ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಇವತ್ತಿನ ಎನರ್ಜಿ ಪ್ರಕಾರ ಈ ಕನೆಕ್ಷನನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಆಸೆ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅವರ ಮ್ಯಾನಿಫೆಸ್ಟೇಷನ್ ಕೂಡ ಇದೇ ಆಗಿದೆ. ಆದಷ್ಟು ಬೇಗ ಈ ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಮುಗಿಬೇಕು ಅನ್ನೋದು ಅವರ ಬಯಕೆ. ಈ ಕನೆಕ್ಷನ್ನಲ್ಲಿ ರಿಯೂನಿಯನ್ ಆಗಬೇಕು ಅನ್ನೋ ಆಸೆ ಅವರ ಮನಸ್ಸಿನಲ್ಲಿದೆ. ನಿಮ್ಮ ಬಗ್ಗೆ ಹಾಗೂ ಈ ಕನೆಕ್ಷನ್ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ ಅವರು ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದೇ ಎನರ್ಜಿ ಇದೆ. ಈ ಕನೆಕ್ಷನ್ಗೆ ರೀಬರ್ತ್ ಬೇಕು ಅನ್ನೋದು ಅವರ ನಿಜವಾದ ಆಸೆ. ಪಾಸ್ಟ್ನಲ್ಲಿ ಹಿಂದೆ ನಡೆದ ಎಲ್ಲ ವಿಷಯಗಳನ್ನು ನೀವು ಮರೆತು ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಅವರಿಗೆ ನಿಮ್ಮಿಂದ ಒಂದು ಲಾಸ್ಟ್ ಚಾನ್ಸ್ ಬೇಕು. ಈ ಫೀಲಿಂಗ್ ಈಗ ಅವರ ಎನರ್ಜಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಸೈಲೆನ್ಸ್, ಗೋಯಿಂಗ್ ವಿತ್ ದ ಫ್ಲೋ ಎನರ್ಜಿ. ಈಗ ಅವರು ಈ ಕನೆಕ್ಷನನ್ನು ಫೋರ್ಸ್ ಮಾಡುವ ಪ್ರಯತ್ನ ಮಾಡ್ತಾ ಇಲ್ಲ. ಅವರೀಗ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಆಗಿದ್ದಾರೆ. ಈ ವ್ಯಕ್ತಿ ತುಂಬ ಸೈಲೆಂಟ್ ಆಗಿರಬಹುದು. ಅವರ ಇಂಟ್ಯೂಷನ್ ಕೂಡ ಈಗ ಬ್ಲಾಕ್ ಆಗಿರ್ಬೋದು. ಯಾವುದೇ ಆ್ಯಕ್ಷನ್, ಮೂಮೆಂಟ್ ಅಥವಾ ಯಾವುದೇ ಒಂದು ಡಿಸಿಷನ್ ಅವರ ಕಡೆಯಿಂದ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಅವರು ಮೌನವಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಗಮನ ಇಡ್ತಾ ಇದ್ದಾರೆ. ನಿಮ್ಮನ್ನು ದೂರದಿಂದ ವಾಚ್ ಮಾಡ್ತಾ ಇದ್ದಾರೆ. ಅದು ಆನ್ಲೈನ್ ಮೂಲಕ ಕೂಡ ಆಗಿರ್ಬೋದು. ನೀವು ಅವರನ್ನು ನೋಡಿದ್ರೆ ಇವರು ನಾನಿಲ್ಲದೆ ನಾರ್ಮಲ್ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ ಅನ್ನೋ ಫೀಲಿಂಗ್ ನಿಮಗೆ ಬರಬಹುದು. ಆದರೆ ಅದು ಸಂಪೂರ್ಣವಾಗಿ ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರು ಅವರ ರಿಯಲ್ ಸೈಡನ್ನು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಅವರ ನಿಜವಾದ ಫೀಲಿಂಗ್ಸನ್ನು ನಿಮಗೆ ತೋರಿಸ್ತಾ ಇಲ್ಲ. ಅವರೊಳಗೆ ಇದೇ ರೀತಿ ಎನರ್ಜಿ ಕಾಣ್ತಾ ಇದೆ. ಅವರು ಅವರ ಥಾಟ್ ಪ್ರೊಸೆಸ್ ಮೇಲೆ ಕೆಲಸ ಮಾಡಬೇಕು. ಆಗ ಮಾತ್ರ ಈ ಸಿಚುವೇಶನ್ ಬೆಟರ್ ಆಗುವ ಸಾಧ್ಯತೆ ಇದೆ. ಅವರ ಆಲೋಚನೆಗಳನ್ನು ಚೇಂಜ್ ಮಾಡುವ ಅಗತ್ಯ ಅವರಿಗಿದೆ. ಅದು ಅವರಿಗೆ ಈ ಕನೆಕ್ಷನ್ಗೂ ಒಳ್ಳೆಯದು. ಸೆಲ್ಫ್ ಕಂಟ್ರೋಲ್. ಈ ವ್ಯಕ್ತಿ ಅವರನ್ನು ಅವರು ತುಂಬ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅನಿಸಿದ್ರು ಕೂಡ ಅವರನ್ನೇ ಅವರು ತಡೀತಾ ಇದ್ದಾರೆ. ನಾನು ಅವ್ರ ಹತ್ರ ಹೋಗಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು, ಅವರ ಬಗ್ಗೆ ಯೋಚನೆ ಮಾಡಬಾರ್ದು, ಹೀಗೆ ಅವರ ಮನಸ್ಸನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಸೆಲ್ಫ್ ಕಂಟ್ರೋಲನ್ನು ಅವರು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದರೆ ಒಂದು ವಿಷಯ, ಅವರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಕೊನೆಗೆ ಅವರ ಮೈಂಡ್ ಮತ್ತೆ ನಿಮ್ಮ ಕಡೆನೇ ಬಂದು ನಿಲ್ತಾ ಇದೆ. ನಿಮ್ಮ ಥಾಟ್ಸ್ ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ಬರ್ತಲೇ ಇದೆ. ಡೀಪ್ ಥಿಂಕಿಂಗ್, ವೇಟಿಂಗ್ ಎನರ್ಜಿ. ಇವತ್ತು ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನೋಡೋದಾದರೆ, ನಿಮ್ಮ ಬಗ್ಗೆ ಅವರು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ಅವರು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಅವರು ಇನ್ನೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನನ್ನು ಹೇಗೆ ಸರಿ ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಯೋಚಿಸ್ತಾ ಇದ್ದಾರೆ. ಆದರೆ ಈಗ ಅವರು ರಿಸೀವ್ ಮಾಡುವ ಸ್ಥಿತಿಯಲ್ಲಿ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಕೊನೆಯದಾಗಿ ನಡೆದ ಕಾನ್ವರ್ಜೇಷನ್, ಬ್ರೇಕಪ್ ಆಗುವ ಮೊದಲು ನಡೆದ ಮಾತುಕತೆ ಅಥವಾ ನೋ ಕಾಂಟ್ಯಾಕ್ಟ್ ಶುರುವಾಗುವ ಮೊದಲು ನಡೆದ ಕೊನೆಯ ಕಾನ್ವರ್ಜೇಷನ್, ಅದೇ ವಿಷಯವನ್ನು ಅವರು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ.
ಆ ಕಾನ್ವರ್ಜೇಷನನ್ನು ಸಂಪೂರ್ಣ ಅನಲೈಸ್ ಮಾಡ್ತಾ ಇದ್ದಾರೆ. ಏನು ನಡೀತು, ಯಾರ ತಪ್ಪಿತ್ತು, ಯಾರಿಂದ ಈ ಸಿಚುವೇಶನ್ ಬಂತು, ಎಲ್ಲವನ್ನು ಅವರು ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಆದರೆ ಪೂರ್ತಿಯಾದ ತಪ್ಪು ಅವರದೇ ಅಂತ ಅವರು ಒಪ್ಕೊಳ್ತಾ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇರೋದು ಈ ಸಿಚುವೇಶನ್ನಲ್ಲಿ ನಿಮ್ಮ ತಪ್ಪು ಕೂಡ ಇತ್ತು ಅಂತ, ನೀವು ಕೂಡ ಅವರನ್ನು ಅಪ್ರೋಚ್ ಮಾಡಬೇಕಿತ್ತು ಅನ್ನೋ ಫೀಲಿಂಗ್ ಅವರಲ್ಲಿದೆ. ಅವ್ರಿಗೆ ಅನ್ನಿಸ್ತಾ ಇರೋದು ಈ ರಿಲೇಷನ್ಶಿಪ್ ಸಂಪೂರ್ಣ ಹಾಳಾಗೋದಕ್ಕೆ ಕಾರಣ ಅವರೊಬ್ಬರೇ ಅಲ್ಲ, ಅವರೀಗ ನಿಮ್ಮ ಅಪ್ರೋಚ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಹಿಂದೆ ಯಾವಾಗಲಾದರೂ ನಿಮ್ಮಿಬ್ಬರ ನಡುವೆ ಜಗಳ ಆದಾಗ ಮೊದಲು ನೀವೇ ಅವರ ಬಳಿ ಹೋಗಿ ಮಾತಾಡ್ತಾ ಇರ್ಬೋದು, ನೀವೇ ಚೇಸ್ ಮಾಡ್ತಾ ಇರ್ಬೋದು, ನೀವೇ ಮೊದಲಿಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿರ್ಬೋದು. ಆದರೆ ಈಗ ನೀವು ಆ ರೀತಿ ಮಾಡ್ತಾ ಇಲ್ಲ. ಈ ಚೇಂಜಸ್ ಅವರನ್ನು ಮನಸ್ಸಿನ ಒಳಗಡೆ ಇರಿಟೇಟ್ ಮಾಡ್ತಾ ಇದೆ. ಟ್ರುತ್ ಟ್ರಿಗರ್ ಎನರ್ಜಿ. ಈ ವ್ಯಕ್ತಿ ಕೆಲವೊಂದು ಸಲ ಸತ್ಯವನ್ನು ಅಕ್ಸೆಪ್ಟ್ ಮಾಡೋದು ಕಷ್ಟಪಡುವ ವ್ಯಕ್ತಿ ಕೂಡ ಆಗಿರ್ಬೋದು. ನೀವು ಅವರಿಗೆ ಅವರ ರಿಯಾಲಿಟಿ ತೋರಿಸಿದಾಗ, ಅವರು ಮಾಡಿದ ತಪ್ಪನ್ನು ನೇರವಾಗಿ ಹೇಳಿದಾಗ ಅವರು ಅದನ್ನು ಇಷ್ಟಪಡೋದಿಲ್ಲ. ನೀವು ತುಂಬ ಸಲ ಅವರಿಗೆ ಮಿರರ್ ತೋರಿಸಿದ್ದೀರ, ಅಂದರೆ ಅವರ ನಿಜವಾದ ವರ್ತನೆ, ಬಿಹೇವಿಯರ್ ಅವರ ಮುಂದೆ ಇಟ್ಟಿದ್ದೀರ. ಅದೇ ವಿಷಯ ಅವರನ್ನು ಟ್ರಿಗರ್ ಮಾಡಿದೆ. ನಿಮ್ಮಿಬ್ಬರ ನಡುವೆ ನಡೆದ ಕೊನೆಯ ಕಾನ್ವರ್ಜೇಷನ್ನಲ್ಲೂ ನೀವು ಅವರಿಗೆ ಒಂದು ಸತ್ಯ ಫೇಸ್ ಮಾಡಿಸಿರಬಹುದು. ಅವರು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಅವರಿಗೆ ಅವರ ಬಗ್ಗೆ ರಿಯಾಲಿಟಿ ಕೇಳೋದು ಇಷ್ಟ ಇಲ್ಲ. ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡುವ ಸ್ವಭಾವ ಅವರಲ್ಲಿ ಕಡಿಮೆ. ಬಹಳ ಸಲ ಅವರ ತಪ್ಪಿನ ಬ್ಲೇಮನ್ನು ಬೇರೆಯವರ ಮೇಲೆ ಹಾಕುವ ಪ್ರಯತ್ನ ಮಾಡ್ತಾರೆ. ಕೆಲವೊಮ್ಮೆ ಆ ಬ್ಲೇಮ್ ನಿಮ್ಮ ಮೇಲೂ ಹಾಕ್ತಾರೆ. ಯಾವಾಗಲೂ ಅವರ ಇಮೇಜ್ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇರುವ ವ್ಯಕ್ತಿ ಆಗಿರ್ಬೋದು. ಎಲ್ಲರೂ ಅವರ ಬಗ್ಗೆ ಒಳ್ಳೆಯದಾಗಿ ಯೋಚನೆ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಕೆಲವೊಮ್ಮೆ ಅವರು ಮಾತಾಡುವ ರೀತಿ ಕೂಡ ಅವರನ್ನು ಬೇರೆಯವರು ಹೊಗಳ್ತಾ ಇರಬೇಕು ಅನ್ನೋ ಮನಸ್ಥಿತಿ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಕೆಲವೊಂದು ಸಲ ಮ್ಯಾನಿಪುಲೇಟಿವ್ ಮೈಂಡ್ ಗೇಮ್ಸ್ ಕೂಡ ಅವರು ಆಡಿರುವ ಸಾಧ್ಯತೆ ಇದೆ. ಸೈಲೆನ್ಸ್ ಆ್ಯಂಡ್ ಟ್ರಿಗರ್ ಎನರ್ಜಿ. ಈಗಲೂ ಅವರು ಸೈಲೆನ್ಸ್ ಮೋಡ್ನಲ್ಲಿ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಬಹುಶಃ ನೀವು ಕೂಡ ಸೈಲೆಂಟ್ ಆಗಿದ್ದೀರಾ. ಅವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿದ್ರೋ ಈಗ ನೀವು ಕೂಡ ಅದೇ ರೀತಿಯಲ್ಲಿ ಅವರನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಅದೇ ವಿಷಯ ಅವರನ್ನು ಇರಿಟೇಟ್ ಮಾಡ್ತಾ ಇದೆ. ಅವರದೇ ಬಿಹೇವಿಯರನ್ನು ಯಾರಾದರೂ ಅವರ ಮೇಲೆ ಬಳಸಿದಾಗ ಅವರಿಗದು ಇಷ್ಟ ಆಗೋದಿಲ್ಲ. ನಿಮ್ಮನ್ನು ಅವರೀಗ ಹ್ಯಾಪಿಯಾಗಿ ನೋಡ್ತಾ ಇದ್ದಾರೆ. ಅವರಿಲ್ಲದೆ ನೀವು ಹ್ಯಾಪಿಯಾಗಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಮೊದಲು ಅವ್ರ ಜೊತೆ ಮಾತಾಡ್ತಾ ಇದ್ದಂತಹ ಹಲವಾರು ವಿಷಯಗಳು ಈಗ ನೀವು ನಿಮ್ಮಲ್ಲೇ ಸೈಲೆಂಟನ್ನು ಹೊಡ್ಕೊಂಡಿದ್ದೀರಾ, ಇಂಡಿಪೆಂಡೆಂಟಾಗಿ ನೀವಿದ್ದೀರಾ. ಅದು ಅವರಿಗೆ ನಿಮ್ಮಲ್ಲಿ ಒಂದು ಚೇಂಜ್ ಆಗಿ ಕಾಣ್ತಾ ಇದೆ. ನಾನಿಲ್ಲದೆ ಇವರು ಇಷ್ಟು ಹ್ಯಾಪಿ ಇದ್ದಾರೆ, ಇಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಚಾಲೆಂಜ್ ಆ್ಯಂಡ್ ಅಟ್ರಾಕ್ಷನ್ ಎನರ್ಜಿ. ನಿಮ್ಮನ್ನು ನೋಡಿದಾಗ ನೀವು ಅವರಿಗೆ ಒಂದು ಚಾಲೆಂಜಾಗಿ ಕಾಣಿಸ್ತಾ ಇದ್ದೀರಾ. ಕೆಲವೊಮ್ಮೆ ಅವರು ಟಾಕ್ಸಿಕ್ ಬಿಹೇವಿಯರ್ ತೋರಿಸುವ ವ್ಯಕ್ತಿ ಕೂಡ ಆಗಿರ್ಬೋದು, ಕೆಲವೊಮ್ಮೆ ಮೆಚ್ಯೂರ್ ಆಗಿ ಕೂಡ ಇರ್ಬೋದು. ಆದರೆ ಅವರು ತುಂಬ ಬೇಗ ಟ್ರಿಗರ್ ಆಗುವ ಸ್ವಭಾವದ ವ್ಯಕ್ತಿ. ನೀವು ಅವರಿಗೆ ತುಂಬ ಫೀಲ್ ಮಾಡಲು ಇಷ್ಟಪಡದಾಗ ಎಮೋಷನ್ಸನ್ನು ಫೀಲ್ ಮಾಡಿಸ್ತಾ ಇದ್ದೀರಾ. ಅವರು ಮರೆಮಾಚಿಕೊಂಡಿರುವ ಅವರ ರಿಯಲ್ ವರ್ಷನನ್ನು ನೀವು ಅವರಿಗೆ ತೋರಿಸ್ತಾ ಇದ್ದೀರಾ. ಅದೇ ವಿಷಯ ಅವರನ್ನು ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಅವರು ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಗೆ ಬಂದಾಗ ನಿಮ್ಮನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು, ನಿಮ್ಮನ್ನು ಡಾಮಿನೇಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ನೀವು ಅವರ ಮಾತಿನಂತೆ ನಡೀತೀರಾ ಅಂತ ಅಂದ್ಕೊಂಡಿದ್ರು. ನೀವು ಅವರ ಹಿಂದೆ ಚೇಸ್ ಮಾಡ್ತೀರಾ ಯಾವಾಗಲೂ ಅಂತ ಅಂದ್ಕೊಂಡಿದ್ರು. ಅವರ ಅಟೆನ್ಷನ್ಗಾಗಿ ಕಾಯ್ತೀರಾ, ಅವರನ್ನು ಚೇಸ್ ಮಾಡ್ತೀರಾ ಅಂತ ಅವರು ಇಮ್ಯಾಜಿನ್ ಮಾಡ್ಕೊಂಡಿದ್ರು. ಆದರೆ ನೀವು ಹಾಗೆ ಮಾಡಲಿಲ್ಲ. ಅದೇ ಅವರಿಗೆ ದೊಡ್ಡ ಚಾಲೆಂಜ್ ಆಯಿತು. ಅವರು ಇಮ್ಯಾಜಿನ್ ಮಾಡಿದ ರೀತಿಯಲ್ಲಿ ನೀವು ಇರಲಿಲ್ಲ. ಅದೇ ವಿಷಯ ಅವರನ್ನು ಟ್ರಿಗರ್ ಮಾಡ್ತು. ಯಾಕೆಂದರೆ ನೀವು ಅವರ ಕೈಯಲ್ಲಿರುವ ಯಾವುದೋ ಒಂದು ವಸ್ತು ಅಲ್ಲ, ಅವರು ಹೇಳಿದ ಹಾಗೆ ನಡೆಯುವ ವ್ಯಕ್ತಿ ಕೂಡ ಅಲ್ಲ. ಅವರ ರೈಟ್ ಮತ್ತು ರಾಂಗ್ ಎರಡನ್ನು ನೀವು ಚಾಲೆಂಜ್ ಮಾಡ್ತೀರಾ. ಅದಕ್ಕಾಗಿ ನಿಮ್ಮ ವೈಬ್ಸ್ ಅವರಿಗೆ ತುಂಬ ಡಿಫ್ರೆಂಟಾಗಿ ಫೀಲ್ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಭೇಟಿಯಾದ ಬೇರೆ ಯಾರಿಗಿಂತಲೂ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಅವರು ಹಿಂದೆ ರಿಲೇಷನ್ಶಿಪ್ಗಳಲ್ಲಿ ಇದ್ದಿದ್ದರೆ ಅವರ ಲೈಫ್ನಲ್ಲಿ ಇದ್ದ ಎಲ್ಲರಿಗಿಂತ ನೀವು ಸಂಪೂರ್ಣ ಡಿಫ್ರೆಂಟ್. ಅದನ್ನು ಅವರು ಕ್ಲಿಯರ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅದೇ ರೀಸನ್ಗೆ ಅವರು ನಿಮ್ಮ ಕಡೆಗೆ ಇನ್ನಷ್ಟು ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಅವರು ಇಷ್ಟು ಸ್ಟ್ರಾಂಗ್ ಆಗಿ ಅಟ್ರಾಕ್ಷನ್ ಫೀಲ್ ಮಾಡೋದಕ್ಕೆ ಇದೇ ಕಾರಣ ಕೂಡ ಆಗಿರ್ಬೋದು. ನೀವು ಈಸಿಯಾಗಿ ಕಂಟ್ರೋಲ್ ಆಗುವ ವ್ಯಕ್ತಿ ಅಲ್ಲ ಅಂತ ಅವರಿಗೆ ಈಗೀಗ ಗೊತ್ತಾಗ್ತಾ ಇದೆ. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡುವ ವ್ಯಕ್ತಿ. ನಿಮಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ಹೇಳ್ತೀರಾ. ನಿಮ್ಮ ಫೀಲಿಂಗ್ಸನ್ನು ಮರೆಮಾಚುವ ವ್ಯಕ್ತಿ ಅಲ್ಲ ನೀವು. ನಿಮ್ಮ ರಿಯಲ್ ಸೆಲ್ಫ್ ಆಗೇ ಇರ್ತೀರಾ ನೀವು. ಇದು ಅವರಿಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಕಂಫರ್ಟ್ ಆ್ಯಂಡ್ ಸೇಫ್ ಸ್ಪೇಸ್ ಎನರ್ಜಿ. ಅವರು ನಿಮ್ಮನ್ನು ಒಂದು ಸೇಫ್ ಸ್ಪೇಸ್ ಆಗಿ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ಅವರ ಮನಸ್ಸಿನ ಯಾವುದೇ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅನ್ನೋ ನಂಬಿಕೆ ಅವರಲ್ಲಿದೆ. ಯಾವುದೇ ವಿಷಯವನ್ನು ನಿಮಗೆ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ಅವರಿಗೆ ತುಂಬ ಕಂಫರ್ಟಬಲ್ ಪರ್ಸನ್. ನೀವು ಅವರ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು. ನೀವು ಅವರ ಲೈಫ್ಗೆ ಬಂದ ನಂತರ ಅವರ ಲೈಫ್ನಲ್ಲಿ ದೊಡ್ಡ ಬದಲಾವಣೆ ಆಗಿರ್ಬೋದು.
ನಾನಿಲ್ಲಿ ಬಿಫೋರ್ ಮತ್ತು ಆಫ್ಟರ್ ಎನರ್ಜಿಯನ್ನು ಹೇಳ್ತಾ ಇರೋದು. ನಿಮ್ಮನ್ನು ಭೇಟಿ ಮಾಡುವ ಮೊದಲು ಅವರು ಹೇಗಿದ್ದರು, ನಿಮ್ಮನ್ನು ಭೇಟಿ ಮಾಡಿದ ನಂತರ ಅವರು ಹೇಗಾದರು, ಅದರ ನಡುವೆ ಸಂಪೂರ್ಣ ಡಿಫ್ರೆನ್ಸ್ ಇದೆ. ನೀವು ಅವರ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಿರ್ಬೋದು. ಬಹುಶಃ ನೀವು ಅವರನ್ನು ಹೆಚ್ಚು ಡಿಸಿಪ್ಲಿನ್ಡ್ ಮಾಡಿರ್ಬೋದು, ಹೆಚ್ಚು ಆರ್ಗನೈಸ್ಡ್ ಆಗಿರಲು ಇನ್ಸ್ಪೈರ್ ಮಾಡಿರ್ಬೋದು. ಒಂದು ವೇಳೆ ಅವರಿಗೆ ಜಾಬ್ ಇರಲಿಲ್ಲ ಅಂದರೆ ನಿಮ್ಮ ಲೈಫ್ಗೆ ಬಂದ ನಂತರ ಅವರಿಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಒಳ್ಳೆಯದಾಗಿರ್ಬೋದು, ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೋದು, ನಿಮ್ಮ ಸಪೋರ್ಟ್ನಿಂದ ಬಿಸ್ನೆಸ್ ಶುರು ಮಾಡಿರ್ಬೋದು, ಅಥವಾ ಅವರ ಯಾವುದಾದ್ರೂ ಒಂದು ಕೆಲಸದಲ್ಲಿ ನೀವು ಹೆಲ್ಪ್ ಮಾಡಿರ್ಬೋದು. ಒಂದು ವೇಳೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಲಿಲ್ಲ ಅಂದರೆ ಅವರ ಮೇಲೆ ಫೋಕಸ್ ಮಾಡೋದು, ಸೆಲ್ಫ್ ಲವ್ ಮಾಡೋದು, ಲೈಫನ್ನು ಎಂಜಾಯ್ ಮಾಡೋದು, ಇಂಥ ಹಲವಾರು ವಿಷಯಗಳನ್ನು ನಿಮ್ಮಿಂದ ಕಲ್ತಿರ್ಬೋದು. ಯಾವುದಾದ್ರೊಂದು ವಿಷಯದಲ್ಲಿ ಸಣ್ಣ ಪುಟ್ಟ ವಿಷಯ ಕೂಡ ಆಗಿರ್ಬೋದು, ನಿಮ್ಮಿಂದ ಇನ್ಸ್ಪೈರ್ ಆಗಿರ್ಬೋದು. ಅವರಿಗೆ ನೀವು ಕೇವಲ ರಿಲೇಷನ್ಶಿಪ್ಪಲ್ಲಿ ಇರುವ ವ್ಯಕ್ತಿ ಮಾತ್ರ ಅಲ್ಲ, ಅವರ ಲೈಫ್ನಲ್ಲಿ ತುಂಬ ಸ್ಪೆಷಲ್ ಪರ್ಸನ್. ನೀವು ಅವರನ್ನು ಹ್ಯಾಂಡಲ್ ಮಾಡುವ ರೀತಿಯಲ್ಲಿ ಬೇರೆ ಯಾರೂ ಅವರನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮಷ್ಟು ಯಾರೂ ಕೂಡ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಆ್ಯಂಡ್ ಸಡನ್ ಚೇಂಜಸ್ ಎನರ್ಜಿ. ನಿಮ್ಮಿಬ್ಬರಲ್ಲಿ ಸಂಪೂರ್ಣ ಬೇರೆ ಬೇರೆ ಡಿಫ್ರೆನ್ಸ್ ಇರ್ಬೋದು. ಅದೇ ಈ ಕನೆಕ್ಷನಲ್ಲಿ ದೊಡ್ಡ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು. ಸ್ಟೇಟಸ್ ವಿಷಯದಲ್ಲೂ ಡಿಫ್ರೆನ್ಸ್ ಇರ್ಬೋದು. ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೂಡ ಬೇರೆ ಇರ್ಬೋದು. ಬಹುಶಃ ನೀವು ಲೈಫ್ನಲ್ಲಿ ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡಿದ್ದೀರ. ಇವತ್ತು ಈ ಪೊಸಿಷನ್ಗೆ, ಯಾವುದೇ ಪೊಸಿಷನ್ ಇರಬಹುದು, ಅದಕ್ಕೆ ಬರೋದಕ್ಕೆ ನೀವು ತುಂಬ ಸ್ಟ್ರಗಲ್ ಮಾಡಿರ್ಬೋದು. ಆದರೆ ನಿಮ್ಮ ಪಾರ್ಟ್ನರ್ಗೆ ಹಲವಾರು ಸೌಲಭ್ಯ ಮೊದಲಿಂದಲೇ ಸಿಕ್ಕಿರ್ಬೋದು. ಅವರು ಒಳ್ಳೆಯ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು. ಅದರಿಂದ ನಿಮ್ಮಿಬ್ಬರ ಕಂಡೀಷನಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಅಥವಾ ನೀವು ಕೂಡ ಒಳ್ಳೆಯ ಸ್ಥಿತಿಯಲ್ಲಿದ್ದು ಅವರು ಸ್ವಲ್ಪ ಸ್ಟೇಟಸ್ಸಲ್ಲಿ ಕೆಳಗಿರ್ಬೋದು. ಯಾರ್ದಾದ್ರೂ ಒಬ್ಬರ ಎನರ್ಜಿ ಈ ರೀತಿ ಇರಬಹುದು. ಸೊ ನಿಮ್ಮಿಬ್ಬರ ನಡುವೆ ಈ ರೀತಿಯ ಚಾಲೆಂಜಸ್ಗಳು ಮಧ್ಯ ಬಂದಿರ್ಬೋದು. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮೊದಲು ನಿಮ್ಮಿಬ್ಬರ ನಡುವೆ ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಕೆಮಿಸ್ಟ್ರಿ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು. ಬಟ್ ಯಾವುದೋ ಒಂದು ಸಿಚುವೇಶನ್ ಪ್ರಕಾರ ಒಂದೇ ಕ್ಷಣದಲ್ಲಿ ಎಲ್ಲವೂ ಚೇಂಜ್ ಆಯಿತು. ಸಡನ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂತು, ಜಗಳ ಆಯಿತು, ಮಾತುಕತೆ ಸಂಪೂರ್ಣ ನಿಂತು ಹೋಯಿತು. ಮೊದಲು ಎಲ್ಲವೂ ನಿಮ್ಮ ಪರವಾಗಿತ್ತು, ಆದರೆ ನಂತರ ಸಿಚುವೇಶನ್ ಅನ್ನೋದು ಸಂಪೂರ್ಣ ಆಪೋಸಿಟ್ಟಾಗಿ ಬದಲಾಯಿತು. ಡಿಫಿಕಲ್ಟ್ ಸಿಚುವೇಶನ್ ಎನರ್ಜಿ. ಮನಸ್ಸಿನ ಒಳಗಡೆ ತುಂಬ ಸ್ಯಾಡ್ ಆಗಿದ್ದಾರೆ. ಒಂದು ಟೈಮ್ನಲ್ಲಿ ಅವರ ಮುಂದೆ ಎರಡು ಆಪ್ಷನ್ ಇರಬಹುದು. ಒಂದು ಕಡೆ ನೀವು, ಇನ್ನೊಂದು ಕಡೆ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅಥವಾ ಯಾವುದೋ ಒಂದು ಸಿಚುವೇಶನ್. ಬಹುಶಃ ಅವರು ನಿಮ್ಮನ್ನು ಸೈಡ್ ಮಾಡಿ ಆ ಸಿಚುವೇಶನನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು, ಅಥವಾ ಫ್ಯಾಮಿಲಿಯನ್ನು ಚೂಸ್ ಮಾಡ್ಕೊಂಡಿರ್ಬೋದು. ಅದು ಅವರಿಗೆ ಈಗ ಕಾಡ್ತಾ ಇದೆ. ಈಗ ಅವರು ಅಲ್ಲಿ ಹ್ಯಾಪಿಯಾಗಿಲ್ಲ. ಯಾವ ಸಿಚುವೇಶನ್ಗೋಸ್ಕರ ಅವರು ನಿಮ್ಮಿಂದ ದೂರ ಆದರೂ ಆ ಸಿಚುವೇಶನ್ ಅವರಿಗೆ ಒಂದು ಬರ್ಡನ್ ಆಗಿದೆ. ಅವರು ಆ ಸಿಚುವೇಶನಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈಗಲೇ ಅದರಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೋ ಸಿಚುವೇಶನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಟೈಮ್ ಕೊಡೋದು ಮುಖ್ಯ ಅನ್ನೋ ಎನರ್ಜಿ ಕೂಡ ಇದೆ. ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬೇಡಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಯಾಕೆಂದರೆ ಈಗ ಅವರು ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಆ ಸಿಚುವೇಶನಿಂದ ಹೊರಗಡೆ ಬಂದ ನಂತರ ಮಾತ್ರ ಈ ಕನೆಕ್ಷನಲ್ಲಿ ಬದಲಾವಣೆ ಸಾಧ್ಯ ಅನ್ನೋ ಎನರ್ಜಿ ಇದೆ. ಹಿಡನ್ ಫೀಲಿಂಗ್ಸ್, ಡ್ರೀಮ್ಸ್ ಎನರ್ಜಿ. ಈ ವ್ಯಕ್ತಿ ಅವರೊಳಗೆ ತುಂಬ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಎಮೋಷನ್ಸನ್ನು ಹೊರಗಡೆ ಹೇಳ್ಕೊಳ್ತಾ ಇಲ್ಲ. ಅವರ ಪೇಯ್ನನ್ನು ನಿಮಗೆ ಹೇಳಬೇಕು ಅನ್ನೋ ಆಸೆ ಅವರಲ್ಲಿದೆ. ನಿಮ್ಮಿಂದ ದೂರ ಆದಮೇಲೆ ಅವರು ತುಂಬ ಪೇಯ್ನಲ್ಲಿದ್ದಾರೆ, ತುಂಬ ಸ್ಯಾಡ್ ಆಗಿದ್ದಾರೆ, ಒಳಗೊಳಗೆ ತುಂಬ ಬ್ರೋಕನ್ ಆಗಿದ್ದಾರೆ. ಪ್ರತಿದಿನ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ನಿಮ್ಮ ಜೊತೆ ಮಾತುಕತೆ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ನಿಮ್ಮ ಜೊತೆ ಹೇಗೆ ಮುಂದೆ ಸಾಗಬಹುದು ಎಲ್ಲವನ್ನು ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ನಲ್ಲಿ ಆಗಬೇಕಾದ ಹಲವಾರು ವಿಷಯಗಳನ್ನು ಅವರು ಇನ್ನೂ ಬಯಸ್ತಾ ಇದ್ದಾರೆ. ಒಂದು ವೇಳೆ ನೀವು ಅವರಿಗೆ ಸಿಗದೆ ಹೋದರೆ ಆ ವಿಚಾರ ಅವರಿಗೆ ತುಂಬ ಫಿಯರ್ ಕ್ರಿಯೇಟ್ ಮಾಡ್ತಾ ಇದೆ. ನಾನು ಫರೆವರ್ ಒಬ್ಬನೇ ಅಥವಾ ಒಬ್ಬಳೇ ಉಳಿತೀನ ಅನ್ನೋ ಫೀಲ್ ಬರ್ತಾ ಇದೆ. ಆ ಭಯ ಅವರ ಮನಸ್ಸಿನಲ್ಲಿದೆ. ಈ ಫಿಯರ್ ಕೂಡ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿದೆ. ಅವರೊಳಗಿನ ಫೀಲಿಂಗನ್ನು ಹೇಳ್ಕೊಳ್ಳೋದಕ್ಕೆ ಅವರು ಸರಿಯಾದ ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ನಿಮ್ಮ ಹತ್ರ ಬರಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಿನಲ್ಲಿರುವ ಎಲ್ಲವನ್ನು ನಿಮಗೆ ಹೇಳ್ತಾರೆ. ನಿಮ್ಮ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಎಷ್ಟು ಲವ್ ಇದೆ, ಎಷ್ಟು ಫೀಲಿಂಗ್ಸ್ ಇದೆ, ಅದೆಲ್ಲವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರು ಬಯಸ್ತಾ ಇದ್ದಾರೆ. ಈಗ ಅದಕ್ಕಿಂತ ಮೊದಲು ಅವರ ಲೈಫ್ನಲ್ಲಿ ನಡೀತಾ ಇರುವ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಅವರ ಲೈಫ್ನಿಂದ ದೂರ ಆದಮೇಲೆ ಅವರ ಹ್ಯಾಪಿನೆಸ್ ಕೂಡ ದೂರ ಆಗಿದೆ. ನೀವೇ ಅವರ ಹ್ಯಾಪಿನೆಸ್ ಆಗಿದ್ರಿ, ನೀವೇ ಅವರ ಸಂತೋಷ ಆಗಿದ್ರಿ. ಅದೆಲ್ಲವನ್ನು ಅವರು ಈಗ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಂಪ್ಟಿನೆಸ್, ಮಿಸ್ಸಿಂಗ್ ಯು ಎನರ್ಜಿ. ನೀವು ಅವರ ಲೈಫ್ನಿಂದ ದೂರ ಆದಮೇಲೆ ಅವರೊಳಗೆ ಒಂದು
ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಒಂದು ಎಂಪ್ಟಿ ಸ್ಪೇಸ್ ಕ್ರಿಯೇಟ್ ಆಗಿದೆ. ಆ ಜಾಗವನ್ನು ನಿಮ್ಮ ಹೊರತು ಬೇರೆ ಯಾರು ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಅವರ ಹತ್ರ ತುಂಬ ಜನ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರಬಹುದು, ಒಳ್ಳೆ ಮನಿ ಇರ್ಬೋದು, ಹೆಲ್ತ್ ಇರ್ಬೋದು, ಎಲ್ಲವೂ ಇದ್ದರೂ ಕೂಡ ನೀವಿಲ್ಲ ಅಂದಮೇಲೆ ಆ ಜಾಗವನ್ನು ಯಾರೂ ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಸತ್ಯ ಈಗ ಅವ್ರಿಗೆ ಅರ್ಥ ಆಗಿದೆ. ನಿಮ್ಮ ಜೊತೆ ಇದ್ದಾಗ ಎಷ್ಟು ಹ್ಯಾಪಿಯಾಗಿದ್ದರು, ನೀವು ಈಗ ಅವರ ಸೋಷಿಯಲ್ ಮೀಡಿಯಾ ನೋಡಿ ಇವರು ಹ್ಯಾಪಿ ಆಗಿದ್ದಾರೆ, ನಾನಿಲ್ಲದೆ ಚೆನ್ನಾಗಿದ್ದಾರೆ ಅಂತ ಜಡ್ಜ್ ಮಾಡ್ತಾ ಇರ್ಬೋದು. ಆದರೆ ಕಂಪ್ಲೀಟ್ ಅದು ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋದೇ ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಒಂದು ವೇಳೆ ಅವರು ಹಿಂದೆ ಫ್ರೆಂಡ್ಸ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು, ಸೋಷಿಯಲ್ ಸರ್ಕಲ್ ತುಂಬ ದೊಡ್ಡದಾಗಿತ್ತು ಅಂತ ಇದ್ದರೂ ಕೂಡ ಈಗ ಸಿಚುವೇಶನ್ ಅನ್ನೋದು ವಿರುದ್ಧ ಆಗಿದೆ ಅನ್ನೋ ಎನರ್ಜಿ ಇದೆ. ಸೋಷಿಯಲ್ ಸರ್ಕಲ್ ಈಗ ತುಂಬ ಕಡಿಮೆ ಆಗಿರ್ಬೋದು, ತುಂಬ ಕಡಿಮೆ ಜನರ ಜೊತೆ ಮಾತ್ರ ಬೆರೀತಾ ಇರ್ಬೋದು, ಹೆಚ್ಚು ಸಮಯ ಒಬ್ಬರೇ ಇರ್ತಾರೆ, ಡೇ ಆ್ಯಂಡ್ ನೈಟ್ ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಎನರ್ಜಿ ಇದೆ. ನೀವಿಲ್ಲದೆ ಅವರು ಕಂಪ್ಲೀಟ್ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಹ್ಯಾಪಿನೆಸ್ ನೀವೇ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನೀವಿಲ್ಲದೆ ಅವರ ಲೈಫ್ ತುಂಬ ಡ್ರೈ ಆಗಿರುವ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ವಿಕ್ಟಿಮ್ ಮೈಂಡ್ಸೆಟ್ ಎನರ್ಜಿ. ಸೊ ಇವತ್ತಿನ ಎನರ್ಜಿ ಪ್ರಕಾರ ವಿಕ್ಟಿಮ್ ಮೈಂಡ್ಸೆಟ್ನಲ್ಲಿದ್ದಾರೆ. ನಾನು ಇವರಿಗೆ ಯೋಗ್ಯನಾ, ನಾನು ಇವರನ್ನು ಡಿಸರ್ವ್ ಮಾಡ್ತೀನಾ ಅನ್ನೋ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಯಾಕೆಂದರೆ ಅವರು ನಿಮ್ಮ ಜೊತೆ ಮಾಡಿದ ತಪ್ಪು ಬಿಹೇವಿಯರ್ ಅವರಿಗೆ ನೆನಪಾಗ್ತಾ ಇದೆ. ಅದರ ಕಾರಣದಿಂದ ಅವರನ್ನೇ ಅವರು ದೂಷಣೆ ಮಾಡ್ಕೊಳ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಡಿಪ್ರೆಸ್ಡ್ ಆಗ್ತಾ ಇದ್ದಾರೆ, ತುಂಬ ಸ್ಯಾಡ್ ಆಗಿದ್ದಾರೆ. ಈ ಕನೆಕ್ಷನ್ ಅವ್ರಿಗೆ ತುಂಬ ಫೀಲ್ ಮಾಡಿಸ್ತಾ ಇದೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ತುಂಬ ಅಡೆತಡೆಗಳು ಇರ್ಬೋದು. ಬಹುಶಃ ಫ್ಯಾಮಿಲಿ ಒಪ್ಪದೇ ಇರಬಹುದು ಅಥವಾ ಸಿಚುವೇಶನ್ ಅಡ್ಡ ಬಂದಿರಬಹುದು. ಈ ಕನೆಕ್ಷನನ್ನು ಅವರು ತುಂಬ ಸ್ಟ್ರಾಂಗ್ ಆಗಿ ಸೆಳೀತಾ ಇದೆ ಅವರನ್ನು. ಇದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ. ಫಿಸಿಕಲ್ ಅಟ್ರಾಕ್ಷನ್ ಇದರ ಒಂದು ಭಾಗ ಮಾತ್ರ, ಆದರೆ ಈ ಕನೆಕ್ಷನ್ ಅದಕ್ಕಿಂತಲೂ ತುಂಬ ಮೇಲಿದೆ. ಇದು ಸೋಲ್ ಬೇಸ್ಡ್ ಕನೆಕ್ಷನ್. ಅವರು ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ಗಿಂತ ನಿಮ್ಮ ಸೋಲನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಒಂದು ಸೋಲ್ ಇನ್ನೊಂದು ಸೋಲ್ ಜೊತೆ ಒಂದಾದಾಗ ಮಾತ್ರ ಕಂಪ್ಲೀಟ್ ಅನ್ನೋ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ಹಾಗಾಗಿ ಅವರು ನಿಮ್ಮ ಸೋಲ್ ಕನೆಕ್ಷನ್ಗಾಗಿ ತುಂಬ ಕಾಯ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಕರೇಜ್ ಎನರ್ಜಿ. ನಿಮ್ಮ ಕಡೆಗೆ ಬರೋದಕ್ಕೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಆದರೆ ತುಂಬ ಕರೇಜ್ ಬೇಕಾಗುತ್ತೆ. ಈಗ ಕರೇಜ್ ಅವರೊಳಗೆ ಸಾಕಷ್ಟು ಇಲ್ಲ. ಹಾಗಾಗಿ ಮೊದಲು ಅವರು ಅವರ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಳ್ಬೇಕು, ಆಮೇಲೆ ನಿಮ್ಮ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಸಾಧ್ಯ ಅನ್ನೋ ಎನರ್ಜಿ ಇದೆ. ದೇ ಸಿ ಯುವರ್ ಚೇಂಜ್ ಎನರ್ಜಿ. ಅವರು ನಿಮ್ಮನ್ನು ತುಂಬ ಬ್ಯುಸಿ ಪರ್ಸನ್ನಾಗಿ ನೋಡ್ತಾ ಇದ್ದಾರೆ. ನೀವು ನಿಮ್ಮ ಲೈಫ್ನಲ್ಲಿ ನಿಮ್ಮ ವರ್ಕ್, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಿಮಗೆ ಅವರ ಬಗ್ಗೆ ಅಷ್ಟೊಂದು ಕೇರ್ ಇಲ್ಲ. ಮೊದಲು ಅವರು ನಿಮ್ಮ ಪ್ರಿಯಾರಿಟಿ ಆಗಿದ್ದರು. ನೀವು ಎಷ್ಟೇ ಬ್ಯುಸಿ ಇದ್ದರೂ ಅವರಿಗಾಗಿ ಟೈಮ್ ಕೊಡ್ತಾಯಿದ್ರಿ. ಆದರೆ ಈಗ ಅದು ಕಾಣಿಸ್ತಾ ಇಲ್ಲ. ನಿಮ್ಮೊಳಗಿನ ಈ ಚೇಂಜ್ ಅವ್ರಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅದೇ ಚೇಂಜ್ ಅವರನ್ನು ಟ್ರಿಗರ್ ಮಾಡ್ತಾ ಇದೆ. ಲೋ ವೈಬ್ರೇಷನ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಈ ವ್ಯಕ್ತಿ ಈಗ ಅವರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಮೊದಲು ತುಂಬ ಅವರ ಬಗ್ಗೆ ಗಮನ ಕೊಡ್ತಾಯಿದ್ರು, ಬಟ್ ಈಗ ಕಡಿಮೆ ಆಗಿದೆ. ಅವರ ಬಗ್ಗೆ ಕೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದ್ದಾರೆ. ಹೆಚ್ಚಿನ ಸಮಯ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅವರ ಎನರ್ಜಿ ತುಂಬ ಸ್ಲೋ ಆಗಿದೆ, ಲೋ ವೈಬ್ರೇಷನ್ನಲ್ಲಿದ್ದಾರೆ. ನಿಮ್ಮ ಮೊದಲ ಭೇಟಿ ನಡೆದಾಗ ನಿಮ್ಮಿಬ್ಬರ ವೈಬ್ರೇಷನ್ ಒಂದೇ ರೀತಿಯಲ್ಲಿತ್ತು. ಅದೇ ಕಾರಣಕ್ಕೆ ನಿಮ್ಮ ಇಬ್ಬರ ಮೀಟ್ ಆಯಿತು. ಮತ್ತೆ ರಿಯೂನಿಯನ್ ಆಗಬೇಕಾದ್ರೆ ನಿಮ್ಮಿಬ್ಬರ ವೈಬ್ರೇಷನ್ ಮತ್ತೆ ಒಂದೇ ಮಟ್ಟಕ್ಕೆ ಬರಬೇಕು. ಈಗ ನಿಮ್ಮ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿದೆ, ಆದರೆ ಅವರ ಎನರ್ಜಿ ತುಂಬ ಲೋ ಆಗಿದೆ. ಹಾಗಾಗಿ ಅವರಿಗೆ ಹೀಲಿಂಗ್ ತುಂಬ ಅಗತ್ಯ. ಅವರು ಹೀಲ್ ಆಗಬೇಕು. ನೀವು ಅವರಿಗಾಗಿ ಪ್ರೇಯರ್ ಮಾಡ್ಬೋದು. ನಿಮ್ಮ ಪ್ರೇಯರ್ ಕೂಡ ಒಂದು ಹೀಲಿಂಗ್ ಆಗ್ಬೋದು. ನಿಮ್ಮಿಬ್ಬರ ವೈಬ್ರೇಷನ್ ಮತ್ತೆ ಒಂದಾದಾಗ ಈ ಕನೆಕ್ಷನ್ ಕಂಪ್ಲೀಟ್ ಆಗುವ ಅವಕಾಶ ಹೆಚ್ಚಾಗುತ್ತೆ. ಅಡಿಕ್ಷನ್ ಆ್ಯಂಡ್ ಅಟೆನ್ಷನ್ ಎನರ್ಜಿ. ಅವರಿಗೆ ನಿಮ್ಮ ಅಡಿಕ್ಷನ್ ಆಗಿಬಿಟ್ಟಿದೆ. ನಿಮ್ಮ ಕಾಲ್ಸ್, ನಿಮ್ಮ ಮೆಸೇಜಸ್, ನೀವು ಮಾಡುವ ಸಣ್ಣ ಸಣ್ಣ ಕೇರ್, ಇವೆಲ್ಲದಕ್ಕೂ ಅವರು ಅಡಿಕ್ಟೆಡ್ ಆಗಿದ್ದಾರೆ. ಅವರಿಗೆ ಮತ್ತೆ ಅದೇ ಅಟೆನ್ಷನ್ ಬೇಕು. ನಿಮ್ಮ ಅಟೆನ್ಷನ್ ಪಡೆಯೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಹಿಂದೆ ಬರೋದಕ್ಕೆ, ನಿಮ್ಮನ್ನು ಚೇಸ್ ಮಾಡೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಅವರನ್ನೇ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಟೈಮ್ನಿಂದ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗದಂತೆ ಅವರ ಮನಸ್ಸನ್ನು ತಡೆ ಹಿಡಿದಿದ್ರು. ಅದಕ್ಕಾಗಿ ಅವರ ಫೀಲಿಂಗ್ಸನ್ನು ಸಪ್ರೆಸ್ ಮಾಡ್ಕೊಂಡಿದ್ರು. ಆದರೆ ಈಗ ಅವರು ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ಮುಂದೆ ಅವರ ಲವ್ವನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವರ ಸುತ್ತ ಕಟ್ಕೊಂಡಿರುವ ಎಮೋಷ್ನಲ್ ವಾಲ್ ಈಗ ನಿಧಾನವಾಗಿ ಕುಸಿತಾ ಇದೆ. ನಿಮ್ಮ ಮೇಲಿರುವ ಎಮೋಷ್ನಲ್ ಅಟ್ಯಾಚ್ಮೆಂಟನ್ನು ಈಗ ಅವರು ಸಂಪೂರ್ಣವಾಗಿ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಮಾತು, ಯಾವಾಗ ರಿಯೂನಿಯನ್ ಆಗುತ್ತೋ ಅದು ಪರ್ಮನೆಂಟ್ ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಮತ್ತೆ ಬ್ರೇಕಪ್ ಆಗುವ ರೀತಿಯಲ್ಲಿ ರಿಯೂನಿಯನ್ ಅಲ್ಲ. ಸ್ವಲ್ಪ ಟೈಮ್ ತೊಗೊಳ್ಬೋದು, ಆದರೆ ರಿಯೂನಿಯನ್ ಆದಮೇಲೆ ಅದು ಲಾಂಗ್ ಟರ್ಮ್ ಆಗಿರುವ ಎನರ್ಜಿ ಇದೆ. ಹೀಲಿಂಗ್ ಟೈಮ್ ಎನರ್ಜಿ. ಈಗ ಅವರಿಗೆ ಟೈಮ್ ಬೇಕು, ಹೀಲ್ ಆಗೋದಕ್ಕೆ ಟೈಮ್ ಬೇಕು. ಅವರನ್ನೇ ಹೀಲ್ ಮಾಡಿಕೊಳ್ಳುವ ಪ್ರೊಸೆಸ್ನಲ್ಲಿದ್ದಾರೆ.
ನೀವಿಲ್ಲದೆ ಅವರು ಲಾಸ್ಟ್ ಆಗಿದ್ದಾರೆ. ತುಂಬ ಸಲ ನಿಮ್ಮ ಥಾಟ್ಸ್ನಲ್ಲೇ ಮುಳುಗಿ ಹೋಗ್ತಾರೆ. ಯಾರಾದರೂ ಅವ್ರ ಜೊತೆ ಮಾತಾಡಿದ್ರು ಕೂಡ ಅವರು ಕೇಳದೇ ಇರೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವರ ಮೈಂಡ್ ಸಂಪೂರ್ಣ ನಿಮ್ಮ ಕಡೆಗಿದೆ. ಸಡನ್ ಆ್ಯಕ್ಷನ್ ಎನರ್ಜಿ, ಅವರ ಈಗೋವನ್ನು ಸೈಡ್ಗೆ ಇಡುವ ಮಟ್ಟಿಗೆ ಈ ಕನೆಕ್ಷನ್ ಅವರಿಗೆ ಇಂಪಾರ್ಟೆಂಟ್ ಆಗಿದೆ. ಮುಂದಿನ ಟೈಮ್ನಲ್ಲಿ ಒಂದು ಆ್ಯಕ್ಷನ್ ಕೂಡ ಬರ್ಬೋದು. ಸಡನ್ಲಿ ಕಾಲ್ ಮಾಡಬಹುದು, ಮೆಸೇಜ್ ಮಾಡ್ಬೋದು, ಮೀಟ್ ಮಾಡೋದಕ್ಕೆ ಹೇಳ್ಬೋದು, ಅಥವಾ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಮನಸ್ಸಿನಲ್ಲಿ ನಿಮಗೆ ಹೇಳಬೇಕಾದ ತುಂಬ ವಿಷಯಗಳು ಹಾಗೇ ಇದೆ. ನೋ ಕಾಂಟ್ಯಾಕ್ಟ್ ಸಮಯದಲ್ಲಿ ಅವರು ಎಷ್ಟು ಸ್ಟ್ರಗಲ್ ಮಾಡಿದರು ಅದನ್ನೆಲ್ಲ ನಿಮಗೆ ಹೇಳಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವರು ಆದಷ್ಟು ಬೇಗ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ ಸಮಯಕ್ಕೆ ನೀವು ಕೂಡ ರೆಡಿಯಾಗಿ ಇರಬೇಕಾಗುತ್ತೆ. ಅವರ ಎನರ್ಜಿ ತುಂಬ ಲೋ ಆಗಿದೆ. ಅವರ ಮೇಲೆ ಕೆಲಸ ಮಾಡಬೇಕಾದ ಅಗತ್ಯ ಅವರಿಗಿದೆ. ಸೊ ನಾನು ಯಾಕೆ ಹೀಗೆ ಮಾಡಿದೆ, ಆಗ ಆ ಡಿಸಿಷನ್ ಯಾಕೆ ತಗೊಂಡೆ ಅಂತ ಅವರನ್ನೇ ಅವರು ಕ್ವಶನ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮೇಲೆ ಅವರು ಡಿಸಪಾಯಿಂಟೆಡ್ ಆಗ್ತಾ ಇದ್ದಾರೆ. ಗಿಲ್ಟ್ ಎನರ್ಜಿ, ನೀವಿಬ್ಬರು ಒಬ್ಬರಿಗೊಬ್ಬರು ಆಗಿ ಫೀಲ್ ಮಾಡ್ತಾ ಇದ್ದೀರಾ. ಅವರು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ಅವೇರ್ನೆಸ್ ಈಗ ಅವ್ರಿಗೆ ಬಂದಿದೆ. ಆ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಅವರ ಡಿಸಿಷನ್ಸ್ ಬಗ್ಗೆ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಅಪಾಲಜಿ ಎನರ್ಜಿ, ಅವ್ರು ನಿಮ್ಮ ಜೊತೆ ಮಾಡಿದ ಮೈಂಡ್ ಗೇಮ್ಸ್ಗಾಗಿ ಸಾರಿ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಮ್ಯಾನಿಪ್ಯುಲೇಷನ್ ಮಾಡಿದ ಪ್ರತಿಯೊಂದು ವಿಷಯಕ್ಕೂ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಎಷ್ಟು ಡೀಪ್, ಎಷ್ಟು ಸೀರಿಯಸ್ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ನ ವ್ಯಾಲ್ಯೂ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಎನರ್ಜಿಯ ಪ್ರಕಾರ ಈ ಲವ್ ಕೇವಲ ನಿಮ್ಮ ಕಡೆಯಿಂದ ಮಾತ್ರ ಅಲ್ಲ, ಅವರ ಕಡೆಯಿಂದಲೂ ಅದೇ ಮಟ್ಟದ ಲವ್ ಇದೆ. ಅವರ ಫೀಲಿಂಗ್ಸ್ ಕೂಡ ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿದೆ. ಇದು ಇವತ್ತಿನ ನಿಮ್ಮ ಪಾರ್ಟ್ನರ್ನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.